ನಮಸ್ತೆ ಎಲ್ಲ ನನ್ನ ಕಾಕಿ ಲವರ್ಸ್ಗಳಿಗೆ ಪೊಲೀಸ್ ಆಸ್ಪಿರೆಂಟ್ಸ್ಗೆ ಸಿವಿಲ್ ಪೊಲೀಸ್ ಎಕ್ಸಾಮ್ ಅನ್ನ ಆಗಸ್ಟ್ 2ನೇ ತಾರೀಕಿಗೆ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ರಿ. ಸಾಕಷ್ಟು ಆಸ್ಪಿರೆಂಟ್ಸ್ಗಳು ಸರ ಸಿವಿಲ್ ಪೊಲೀಸ್ ರಿಸಲ್ಟ್ ಅನ್ನ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಪ್ರತಿಯೊಂದು ಅಭ್ಯರ್ಥಿ ಕೂಡ ಕೇಳ್ತಾ ಇದ್ರು. ಸೊ ಇವತ್ತು ಅಂದ್ರೆ ನಿನ್ನೆ ತಾನೇ ನಿಮ್ಗೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ರೆ 15/8/2026 ಸೊ ನಿಮ್ಮ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರೆ ಸೊ ಆಲ್ರೆಡಿ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿರ್ಬೋದು ಅನ್ಕೋತೀನಿ. ಸೊ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಸೊ ಅದ್ರ ಬಗ್ಗೆ ನಾನು ನಿನ್ನೆ ಶಾರ್ಟ್ ವಿಡಿಯೋನು ಕೂಡ ಹಾಕಿದ್ದೆ, ಯಾರೆಲ್ಲ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿದ್ರಲ್ಲ ಅಂತ ತಕ್ಷಣ ಬೇಕಿದ್ರೆ ನಿಮ್ಗೆ ಇನ್ನೊಂದ್ ಸಾರಿನೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ ತರ ನಿಮ್ಮ ರಿಸಲ್ಟ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕಂತ ತಕ್ಷಣ ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ ಎರಡನ್ನೂ ಕೂಡ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸರ್ ಫಿಸಿಕಲ್ ಯಾವ ತಿಂಗಳಲ್ಲಿ ನಡೀಬಹುದು. ಸೊ ಆಲ್ರೆಡಿ ನಿಮ್ಗೊಂದು ಮೊನ್ನೆ ತಾನೇ ನೋಟಿಸ್ ಕೂಡ ಬಂದಿತ್ತು, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಅಂದ್ರೆ ನಿಮ್ಮ ಫಿಸಿಕಲ್ ಅನ್ನ ನಡೆಸಬೇಕು ಅಂತ ಹೇಳಿ ಒಂದು ನೋಟಿಸ್ ಅನ್ನ ಬಿಟ್ಟಿದ್ದಾರೆ. ಸೊ ಆದಷ್ಟು ಬೇಗನೆ ನಡೆಯುವಂತ ಸಾಧ್ಯತೆ ಇದೆ. ಸೊ ನಿಮ್ದೇನಾದ್ರೂ ಚೆನ್ನಾಗಿ ಸ್ಕೋರ್ ಆಗಿತ್ತಪ್ಪ ಅಂದ್ರೆ ಈಗಿನಿಂದನೇ ಫಿಸಿಕಲ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನನ್ 45 ಆಗಿದೆ, ಸರ್ ನನ್ 55 ಆಗಿದೆ, ಸರ್ ನನ್ 65 ಆಗಿದೆ, ಸರ್ ನನ್ ಫಿಸಿಕಲ್ ಬರ್ಬೋದಾ, ಸರ್ ನನ್ ಫಿಸಿಕಲ್ ಕ್ವಾಲಿಫೈ ಆಗ್ಬೋದಾ, ಸರ್ ನನ್ ಫೈನಲಿಸ್ಟ್ ಬರ್ಬೋದಾ ಅಂತ ಹೇಳಿ. ಸೊ ನಾನು ಅದ್ರ ಬಗ್ಗೆ ಕಟ್ಟಪ್ ಬಗ್ಗೆ ಯಾವುದೇ ತರಂತ ಮಾಹಿತಿಯನ್ನ ಸೊ ನಾನು ಕೊಡಕ್ಕಾಗೋದಿಲ್ಲ. ಸೊ ಯಾವ ತರ ಕಟ್ಟಪ್ ಅನ್ನ ನಾನು ಆನ್ಸರ್ ಮಾಡ್ಬೇಕು, ಸೊ ಎಷ್ಟು ನಿಲ್ಬಹುದು ಕಟ್ಟಪ್ ಅನ್ನೋದನ್ನ ನೀವೇ ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಅದು ಎಂಡ್ ಮುಖಾಂತರ ಹೇಳ್ತೀನಿ. ಸೊ ಕಟ್ಟಪ್ ನಮ್ಮ ಸಿವಿಲ್ ಪೊಲೀಸ್ ಕಟ್ಟಪ್ ಎಷ್ಟಕ್ಕೆ ನಿಲ್ಬಹುದು, ಸೊ ಎಷ್ಟಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ಬಹುದು ಅನ್ನೋದನ್ನ ಸೊ ಲಾಸ್ಟ್ ವಿಡಿಯೋ ಎಂಡದಲ್ಲಿ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತೀನಿ ಅಭ್ಯರ್ಥಿಗಳೇ. ಸೊ ಚೆಕ್ ಮಾಡ್ಕೊಳ್ಬಹುದು. ಸೊ ನೀವೇನಾದ್ರೂ ಈಗಲೇ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಸೊ ರಿಸಲ್ಟ್ ಅನ್ನ ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಸೊ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ನಿಮ್ದೆ ಕೆಇ ವೆಬ್ಸೈಟ್ ಇಂತಾನೆ ಬಂದಿರತಕ್ಕಂಥ ಇದೊಂದು ಲಿಂಕ್ ಬಂದ್ಬಿಟ್ಟು ಸೊ ಇಲ್ಲಿ ಪ್ರೊವಿಷನಲ್ ಸಿವಿಲ್ ಕಾನ್ಸ್ಟೇಬಲ್ ಕೆಕೆ ಪೋಸ್ಟ್ 2026 ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಂಟರ್ ಅಪ್ಲಿಕೇಶನ್ ನಂಬರ್, ನೀವೇನು ಅರ್ಜಿಯನ್ನ ಸಲ್ಲಿಸಿದ್ರಲ್ಲ ಟೈಗರ್ಸ್, ಸೊ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂಥ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಯಾರೆಲ್ಲ ಸಿವಿಲ್ ಪೊಲೀಸ್ ಎಕ್ಸಾಮ್ ಅನ್ನ ಬರ್ದಿರಲ್ಲ ಸೊ ಇಲ್ಲಿ ಅಪ್ಲಿಕೇಶನ್ ನಂಬರ್ ನ ಎಂಟರ್ ಮಾಡಿ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಮಾಡ್ತಾ ಇದ್ರಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಇಯರ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಯರ್ ನ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಸೊ ಪ್ರತಿಯೊಬ್ರು ನೋಡ್ಕೋಬಹುದು ನಿಮ್ದು ಇಯರ್ ಯಾವ್ದು ಇಯರ್ ಬರ್ತಲ್ಲ, ಸೊ ಪ್ರತಿಯೊಬ್ರು ಕೂಡ ಆ ತರದ ಇಯರ್ ಅನ್ನ ಸೆಟ್ ಮಾಡ್ಕೊಂಡ್ ಕೇಸಂದ ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ ಕೇಸಂದ ನಿಮ್ಮ ಮೊಬೈಲ್ ನ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ, ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಸೊ ನಾನು ಏನು ಮಿಸ್ಟೇಕ್ ಆಗಿದೆ ಸೊ 2026 ಡೇಟ್ ಆಫ್ ಬರ್ತ್ ಇರ್ತಾ ಅಂತ ಕೇಸಂದಲ್ಲ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರ್ತಲ್ಲ ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಬಿಟ್ರಿಪ್ಪ ಅಂದ್ರೆ ನಿಮ್ಮ ಪ್ರೊವಿಷನಲ್ ರಿಸಲ್ಟ್ ಓಪನ್ ಆಗುತ್ತಾ. ಪ್ರತಿಯೊಬ್ಬರು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಕೂಡ ಓಪನ್ ಮಾಡ್ಕೊಂಡು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಡ್ರಿ. ಫಿಸಿಕಲ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋದೇ ನನ್ನ ಪ್ರಕಾರ ಬೆಟರ್ ಅಂತ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಫಿಸಿಕಲ್ ಗೆ ಸ್ಟಾರ್ಟ್ ಮಾಡ್ಕೊಡ್ರಿ. ಎಷ್ಟೋ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಯಾಕಪ್ಪ ಅಂದ್ರೆ ಸರ್ ಇವಾಗ ನೋಡ್ಕೊಡ್ರಿ ಸರ್ ನನ್ನ ಪರ್ಸೆಂಟೇಜ್ ಅಪ್ಪ ಅಂದ್ರೆ ಸೊ ನನ್ ಬಂದ್ಬಿಟ್ಟು ಸರ್ ಇವಾಗ ನಂದ 45 ಆಗಿದೆ. ಎಷ್ಟೋ ವಿದ್ಯಾರ್ಥಿಗಳು ಎಷ್ಟು ಸೊ 45 ಆಗಿದೆ ಸರ್ ನನ್ನ ಸ್ಕೋರು. ನೆಕ್ಸ್ಟ್ ಅದ್ರ ಜೊತೆಗೆ 50 ಆಗಿದೆ ಸರ್ ನನ್ನ ಸ್ಕೋರು. ನೆಕ್ಸ್ಟ್ ಎಷ್ಟೋ ವಿದ್ಯಾರ್ಥಿಗಳು ಸರ್ ನನ್ 35 ಕೂಡ ಆಗಿದೆ ಸ್ಕೋರು, ನಂದು ಏನಾದ್ರು ಸಿವಿಲ್ ಪೊಲೀಸ್ ಈ ಸರಿ ಆಗ್ಬೋದಾ ಅಂತ ಹೇಳಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಕೇಳ್ತಾ ಇದ್ರಿ. ಸೊ ನಾನಂದು ಅನ್ನೋ ಪ್ರಕಾರ ಏನಪ್ಪಾ ಅಂದ್ರೆ ಸೊ ಎಷ್ಟು ಆಗಿರಬಹುದು, ಸೊ ಎಷ್ಟು ಆದವರೆಲ್ಲ ಫಿಸಿಕಲ್ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಸೊ ನಾನು ಕೊಡ್ತಾ ಹೋಗ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸೊ ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಸಿವಿಲ್ ಪೊಲೀಸ್ ನೆಕ್ಸ್ಟ್ ಫಿಸಿಕಲ್ ಪ್ರೋಸೆಸ್ ಯಾವ ತರ ಇರ್ತದ, ಸೊ ನೀವು ಫಿಸಿಕಲ್ ಅನ್ನ ಯಾವ ತರ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೈ ಜಂಪ್ ಆಯ್ತು, ಲಾಂಗ್ ಜಂಪ್ ಆಯ್ತು, ಶಾರ್ಟ್ ಪುಟ್ ಆಯ್ತು, ರನ್ನಿಂಗ್ ಆಯ್ತು, ಪ್ರತಿಯೊಂದು ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ, ನೀವ್ ಏನ್ ಮಾಡ್ಬೇಕಪ್ಪ ಅಂತಾರೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಏನ್ ಮಾಡ್ಬೇಕು, ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಂದು ಆಸ್ಪಿರೆಂಟ್ಸ್ ಕೂಡ ಸಿವಿಲ್ ಪೊಲೀಸ್ ಎಕ್ಸಾಮ್ ಬರ್ದಿರ್ತಕ್ಕಂಥವ್ರು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ದಲ್ಲಿ ಈಗಲೇನೆ ಕಮೆಂಟ್ ಮಾಡ್ಕೊಡ್ರಿ. ನಾನ್ ಹೇಳೋದಲ್ಲ, ಕರ್ನಾಟಕ ಈಗ ನೋಡ್ಕೊಡಿ ಸಿವಿಲ್ ಪೊಲೀಸ್ ಕಟಪ್ ಎಷ್ಟು ನಿಲ್ಬಹುದು ಅಂತ ಹೇಳಿ ನಾನ್ ಹೇಳುವಕ್ಕಿಂತ ಮುಂಚೆ ಎಲ್ಲ ಕಮೆಂಟ್ಗಳು ಹೇಳಿಕೊಡ್ತಾವು. ಪ್ರತಿಯೊಂದು ಪುರುಷ ಆಗಿರ್ಲಿ ಸೊ ಮಹಿಳಾ ಆಗಿರ್ಲಿ ನಿಮ್ಮ ಕ್ಯಾಸ್ಟ್ ಮತ್ತು ನಿಮ್ಮ ಕಟಪ್ ಅನ್ನ ಕಮೆಂಟ್ ಸೆಕ್ಷನ್, ನಿಮ್ಮ ಸ್ಕೋರ್ ಅನ್ನ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಹಾಕ್ರಿ. ಸೊ ನಾನು ಹೇಳುವುದಕ್ಕಿಂತ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಬಂದ್ ಕೇಸಂದ ಆ ಕಮೆಂಟ್ ಅನ್ನ ಓದಿದ್ರೆ ಗೊತ್ತಾಗುತ್ತಾ, ಓಕೆ ನಾನು ಫಿಸಿಕಲ್ ಗೆ ಕ್ವಾಲಿಫೈ ಆಗ್ತೀನಿ ಅಥವಾ ಇಲ್ಲ, ಸೊ ನಾನು ಫೈನಲ್ ಕ್ವಾಲಿಫೈ ಆಗ್ತೀನಿ ಸೊ ಇಲ್ಲ. ಮತ್ತೆ ನಿಮ್ಮ ಏನ್ ಮಾಡ್ಬೇಕು, ಏನ್ ಕಮೆಂಟ್ ಹಾಕ್ಬೇಕಂದ್ರೆ ನಿಮ್ಮ ಕ್ಯಾಸ್ಟ್ ಯಾವ ಕ್ಯಾಸ್ಟ್ ಬರುತ್ತೆ, ಸ್ಕೋರ್ ಎಷ್ಟಾಗಿದೆ, ಸೊ ನೀವು ಯಾವ ವೃತ್ತಕ್ಕೆ ಯಾವ ಡಿವಿಷನ್ಗೆ ಹಾಕಿದ್ರೆ, ಬೆಂಗಳೂರು ಹಾಕಿದಿರಾ, ಸೊ ಅದ್ರ ಜೊತೆಗೆ ನೀವು ಧಾರವಾಡ ಹಾಕಿದಿರಾ, ಹುಬ್ಳಿ ಇದನ್ನ ಬಾಗಲಕೋಟೆ, ಸೊ ಎಲ್ಲೆಲ್ಲಿ ಹಾಕಿದಿರಲ್ಲ, ಸೊ ಬಿಜಾಪುರ ಹಾಕಿದಿರಾ, ಸೊ ಅದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡ್ರಿ. ಒಂದೇ ಮೆಸೇಜ್ ಅಲ್ಲಿ ನಿಮ್ಮ ಕ್ಯಾಟಗರಿ, ನಿಮ್ಮ ಸ್ಕೋರು, ನಿಮ್ಮ ಡಿವಿಷನ್ ಯಾವ ಡಿವಿಷನ್ಗೆ ಹಾಕಿದಿರ ಅನ್ನೋದನ್ನ
ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಹಾಕ್ರಿ, ಅದ್ರ ಮೇಗೇನೆ ಗೊತ್ತಾಗುತ್ತಾ ಸೊ ಎಷ್ಟಕ್ಕೆ ನಿಲ್ಬಹುದು ಕಟಪ್ ಅನ್ನೋದನ್ನ. ಸೊ ಪ್ರತಿಯೊಬ್ರು ಕೂಡ ಯಾವುದೇ ತರಂತ ಕಟಪ್ ಬಗ್ಗೆ ವಿಡಿಯೋನ ಮಾಡಿರ್ಲಿಲ್ಲ. ಸೊ ನಾನು ಕೂಡ ಮಾಡುವಂತ ಅಷ್ಟು ನನಗೆ ಹೇಳ್ಬೇಕಪ್ಪ ಅಂದ್ರೆ ಸೊ ನಾವು ಕಟಪ್ ಬಗ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಂತದ್ದಲ್ಲ. ಸೊ ನಿಮ್ಮ ಕಮೆಂಟ್ ಗಳೇ ನಿಮ್ಮ ಕಟಪ್ ಗೊತ್ತಾಗುತ್ತಾ. ಸೊ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಈಗಲೇ ಕಮೆಂಟ್ ಅನ್ನ ಹಾಕೊಡ್ರಿ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಯಾರೆಲ್ಲ ಚೆನ್ನಾಗಿ ಸ್ಕೋರ್ ನ ಮಾಡ್ಕೊಂಡಿದ್ದಿಲ್ಲ, ಸೊ ಯಾರ್ದೆಲ್ಲ ಸ್ಕೋರ್ ಕಡಿಮೆ ಆಗಿದೆ ಸೊ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಮತ್ತೆ ಕಾಲ್ಫಾರ್ಮ್ ಮಾಡ್ತಾ ಇರ್ತಾರೆ. ಸೊ ಯಾವಾಗಾದ್ರೂ ಕಾಲ್ಫಾರ್ಮ್ ಮಾಡಿದಾಗ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀರಿ. ಸೊ ಟ್ರೈ ಮಾಡ್ತಾ ಇದ್ರೆ ಸೊ ನೆಕ್ಸ್ಟ್ ಯಾವ್ದಾದ್ರು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ ಅವಕ್ಕೂ ಕೂಡ ಈಗಲಿಂದನೇ ಪ್ರಯತ್ನ ಮಾಡ್ಕೊಡಿ ಇಷ್ಟು ದಿನ. ಯಾಕಂದ್ರೆ 2 ತಿಂಗಳಲ್ಲಿ ನೀವು ಓದಿಕೆಯಿಂದ ಪೊಲೀಸ್ ಆಗೋದು ತುಂಬಾನೇ ಕಷ್ಟ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಗಳು PSI ಓದಿರ್ತಕ್ಕಂಥ ಎಷ್ಟೋ ಎಕ್ಸ್ಪೀರಿಯನ್ಸ್ ಗಳು ಸಿವಿಲ್ ಪೊಲೀಸ್ ಆಗಿ ಹೋದ್ರಾಯ್ತು ಅಂತ ಕೇಸಿಂದ ಎಷ್ಟೋ ಜನ ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗಂತಾನೆ SSC GD ಅಲ್ಲಿ ಸೆಪ್ಟೆಂಬರ್ ದಲ್ಲಿ ಕಾಲ್ಫಾರ್ಮ್ ಆಗ್ತಾ ಇದೆ. ಸೊ ಆದ ಕಾರಣಕ್ಕೋಸ್ಕರ ನೀವು SSC GD ಪ್ರಿಪರೇಷನ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಸಿವಿಲ್ ಪೊಲೀಸ್ ನಂದು ಸ್ಕೋರ್ ಚೆನ್ನಾಗಿದೆ ಸರ್, ನಾನು ಫಿಸಿಕಲ್ ಬರಬೇಕು ಸರ್, ಫಿಸಿಕಲ್ ವೀಕ್ ಇದೀನಿ ಅಂತ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಕೊಡ್ತಾ ಇದೀವಿ. ಮತ್ತೆ ಫುಡ್ ವ್ಯವಸ್ಥೆನೂ ಕೂಡ ಇದೆ. ಚೆನ್ನಾಗಿರ್ತಕ್ಕಂಥ 400 ಮೀಟರ್ ಟ್ರ್ಯಾಕ್ ಕೂಡ ನಿಮ್ಗೆ ಹೈ ಜಂಪ್ ಲಾಂಗ್ ಜಂಪ್ ಪ್ರತಿಯೊಂದು ಕೂಡ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದೀವಿ. ನೀವೇನಾದ್ರೂ ಬರಬೇಕು ನಮ್ಮ ಸಂಸ್ಥೆಗೆ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಪ್ಪ ಅಂದ್ರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಆಫೀಸ್ SJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಬಂದು ಜಾಯಿನ್ ಆಗ್ಬೋದು. ಸೊ ಪ್ರತಿಯೊಬ್ಬರಿಗೆ ಕೂಡ ನಾನು ಕಟಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಕಮೆಂಟ್ ಅನ್ನ ಹಾಕ್ರಿ, ಕಮೆಂಟ್ ಅನ್ನ ನೋಡ್ರಿ, ಅದ್ರ ಮೇಲೆ ನಿಮ್ಗೆ ಇನ್ಫಾರ್ಮೇಶನ್ ಹೋಗುತ್ತಾ. ನೀವೇನಾದ್ರೂ ರಿಸಲ್ಟ್ ಅನ್ನು ಚೆಕ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಲಿಂಕ್ ಬೇಕಾಗಿತ್ತಂದ್ರೆ ಕೆಳಗಡೆ ಕಾಣ್ತಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ SJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಹೋಗಿ ಕ್ಲಿಕ್ ಮಾಡ್ಕೊಂಡ್ರಿಪ್ಪ ಅಂದ್ರೆ ಸೊ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ರಿಸಲ್ಟ್ ಕೂಡ ಓಪನ್ ಆಗುತ್ತೆ. ಸೊ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡ್ರಿ. ನಿಮ್ಮ ದೋಸ್ತ್ ಏನಾದ್ರು ಸಿವಿಲ್ ಪೊಲೀಸ್ ಎಕ್ಸಾಮ್ ಬರೆದಂದ್ರೆ ಅವ್ರಿಗೆ ಕೂಡ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರುವಂತಹ ಒಂದು ಲೈಕ್ ಬಟನ್ ಮೇಲೆ ಈಗಲೇ ಲೈಕ್ ಮಾಡ್ಕೊಡ್ರಿ, ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕಟಪ್ ಕಮೆಂಟ್ ಯಾವ ತರ ಹಾಕಿರ್ತಲ್ಲ ಅದ್ರ ಮೇಲೆ ಎಷ್ಟು ನಿಲ್ಬಹುದು ಅಂತ ಸೊ ಒಂದು ವಿಡಿಯೋ ಮಾಡಕ್ ಟ್ರೈ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.